ಕಬಾಬ್ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋ ಟೈಮ್ ಅಲ್ಲೇ ಇವ್ರು ಕಬಾಬ್ ಪೌಡರ್ ನ ಮಾಡಿ ಮಾರಕ್ಕೆ ರೆಡಿ ಆಗಿದ್ರು, ಸಕ್ಸಸ್ ಕೂಡ ಕಂಡ್ರು. ಗೌರ್ಮೆಂಟ್ ಬ್ಯಾನ್ ಮಾಡಿರೋದು ಕಲರ್ ನ ಕಬಾಬ್ ನಲ್ಲ, ಮನೇಲೆ ರೆಸ್ಟೋರೆಂಟ್ ಗಿಂತ ಸಖತ್ತಾಗೆ ಕಬಾಬ್ ಮಾಡಬಹುದು. ಹೇಗೆ ಅಂತ ಅಂದ್ರೆ ವಿಡಿಯೋ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ನಾನ್ ಕಬಾಬ್ ಮಾಡಕ್ಕೆ ಬಳಕೆ ಮಾಡ್ತಾ ಇರೋ ಪೌಡರ್ ಬಂದು ತೇಜು ಮಸಾಲ. ಈ ಮಸಾಲ ಅಂತೂ ಮನೆ ಮನೆಗೂ ಚಿರಪರಿಚಿತ. ಈ ಬ್ರ್ಯಾಂಡ್ ಶುರು ಆಗಿದ್ದು 1999ರಲ್ಲಿ. ಇವ್ರು ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಕಲರ್ ನ ಬಳಕೆ ಮಾಡಲ್ಲ, ಟೇಸ್ಟಿಂಗ್ ಪೌಡರ್ ಕೂಡ ಹಾಕಲ್ಲ. ಪ್ರತಿಯೊಂದು ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಪೌಡರ್ ಮಾಡ್ತಿದ್ದಾರೆ. ನಾನು ಕೂಡ ಈಗ ಮನೇಲೆ ಟ್ರೈ ಮಾಡಿದೆ, ತುಂಬಾನೇ ಚೆನ್ನಾಗಿತ್ತು. ನೀವು ಕೂಡ ಮನೇಲೆ ಮಾಡ್ಕೊಂಡು ಆರಾಮಾಗಿ ತಿನ್ಬಹುದು. ಹೇಗೆ ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಒಂದು ಬೌಲ್ ಎತ್ಕೊಳ್ಳಿ, ತೇಜು ಚಿಕನ್ ಕಬಾಬ್ ಮಸಾಲಾನ ಕಟ್ ಮಾಡ್ಬಿಟ್ಟು ಆ ಬೌಲ್ ಒಳಗೆ ಹಾಕಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದು ಮೊಟ್ಟೆನ ಹೊಡಿರಿ. ತೊಳ್ಕೊಂಡಿರೋ ಚಿಕನ್ ಈಗ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ಇದಕ್ಕೆ ಉಪ್ಪು ಮತ್ತೆ ಚಿಲ್ಲಿ ಪೌಡರ್ ಅವಶ್ಯಕತೆ ಇಲ್ಲ, ಮೊದಲೇ ಆಡ್ ಆಗಿರುತ್ತೆ. ಚೆನ್ನಾಗಿ ಕಲ್ಸಿದ್ಮೇಲೆ ಮ್ಯಾರಿನೇಟ್ ಆಗೋದಕ್ಕೆ ನೀವು ಫ್ರಿಜ್ ಅಲ್ಲಿ ಬೇಕಾದ್ರೂ ಇಡ್ಬೋದು, ಅಥವಾ ಹೊರಗಡೆ ಬೇಕಾದ್ರೂ ಒಂದು 10 ನಿಮಿಷ ಬಿಟ್ಬಿಡಿ. ಸ್ಟವ್ ಮೇಲೆ ಪಾತ್ರೆ ಇಟ್ಟು ಎಣ್ಣೆ ಹಾಕಿ ಬಿಸಿ ಆಗ್ತಿದ್ದಂಗೆ ಕಲ್ಸ್ಕೊಂಡಿರೋ ಕಬಾಬ್ನ ಹಾಕಿ ಒಂದು ಸ್ವಲ್ಪ ಬಿಡ್ತಿದ್ದಂಗೆ